ಎಲ್ರಿಗೂ ನಮಸ್ಕಾರ. ಇಂದು ದಿನವೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ನಕ್ಷತ್ರಗಳು ಯಾವ ರೀತಿ ಫಲವನ್ನು ಕೊಡ್ತವೆ ಅನ್ನೋದನ್ನು ನೋಡೋಣ. ಫಲ ಕೊಡುವ ವಿಚಾರ ಬಂದಾಗ ನಕ್ಷತ್ರಗಳನ್ನು 6 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಕ್ಷಿಪ್ರಫಲ ನಕ್ಷತ್ರ, ಧಾರಣ ನಕ್ಷತ್ರ, ಮೃದು ನಕ್ಷತ್ರ, ಸ್ಥಿರ ನಕ್ಷತ್ರ, ಉಗ್ರ ನಕ್ಷತ್ರ, ಸಾಧಾರಣ ನಕ್ಷತ್ರ. ಇಲ್ಲಿ ನಾವು ಒಂದೊಂದು ವಿಭಾಗಗಳನ್ನು ನೋಡ್ತಾ ಹೋಗೋಣ. ಈಗ ಕ್ಷಿಪ್ರಫಲ ನಕ್ಷತ್ರ ಅಶ್ವಿನಿ, ಹಸ್ತ, ಪುಷ್ಯ ಇವು ಶೀಘ್ರ ಫಲವನ್ನು ಕೊಡ್ತವೆ. ಈಗ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆ ಕೆಲಸಕ್ಕೆ ನಮಗೆ ಶೀಘ್ರ ಫಲ ಬೇಕು. ಆಗ ನಾವು ಈ ನಕ್ಷತ್ರಗಳಲ್ಲಿ ಮಾಡಿದಾಗ ನಮಗೆ ಫಲ ಅತ್ಯಂತ ಬೇಗ ಸಿಗುತ್ತೆ. ಅದರಲ್ಲಿನೂ ಒಂದು ವೇಳೆ ಈ ನಕ್ಷತ್ರಗಳು ಏನಾದ್ರೂ ನಮಗೆ ಅನುಕೂಲಕರ ನಕ್ಷತ್ರವಾಗಿದ್ದಲ್ಲಿ, ಅಂದರೆ ಸಂಪತ್ತಾರೆ ಇರ್ಬೋದು, ಅಥವಾ ಕ್ಷೇಮತಾರೆ, ಪರಮ ಮೈತ್ರಿತಾರೆ, ಈ ರೀತಿ ಇವು ಕ್ಷಿಪ್ರವಾಗಿ ಅಂದರೆ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂತಹ ನಕ್ಷತ್ರಗಳು. ಇನ್ನು ಧಾರಣಾ ನಕ್ಷತ್ರ ಅಂದರೆ ಉಭಯ ಫಲವನ್ನು ಕೊಡ್ತಕ್ಕಂಥವು. ಉಭಯ ಅಂದರೆ ಎರಡೂ ರೀತಿ ಫಲ ಕೊಡ್ತಕ್ಕಂಥವು. ವೇಗವಾಗಿಯೂ ಫಲ ಕೊಡ್ತವೆ, ಕೆಲವೊಮ್ಮೆ ಇವು ನಿಧಾನವಾಗಿಯೂ ಆಗ್ಬೋದು. ಈ ರೀತಿ ಎರಡೂ ರೀತಿಯ ಫಲವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳಂಥ ನಕ್ಷತ್ರಗಳು ಆರಿದ್ರ, ಜ್ಯೇಷ್ಠ, ಆಶ್ಲೇಷ ಮತ್ತು ಮೂಲ ನಕ್ಷತ್ರಗಳು. ಇವುಗಳಲ್ಲಿ ಮಾಡಿದಾಗ ನಮಗೆ ಕೆಲವೊಮ್ಮೆ ಫಲ ನಿಧಾನವಾಗಿ ಸಿಗುತ್ತೆ, ಕೆಲವೊಮ್ಮೆ ಫಲ ಶೀಘ್ರವಾಗಿಯೂ ಸಿಗ್ಬೋದು. ಇನ್ನು ಮೃದು ನಕ್ಷತ್ರ ಅಂತಂದರೆ ಅತ್ಯಂತ ಮೆತ್ತಗೆ ಇರುವಂತಹ ನಕ್ಷತ್ರಗಳು. ಮೆತ್ತಗೆ ಅಂತಂದರೆ ಈಗ ಪ್ರೀತಿ ಇರ್ಬೋದು, ನಮ್ಗೆ ಯಾರ ಹತ್ರನಾದರೂ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಬೇಕು, ಅಥವಾ ನಮ್ಮ ಒಂದು ವಿಚಾರಗಳನ್ನು ಅವ್ರ ಮುಂದೆ ಇಡಬೇಕು, ಅವರು ಆ ಮಾತನ್ನು ಸ್ವೀಕರಿಸುವಂತೆ ಇರಬೇಕು, ಅಥವಾ ಯಾವುದಾದ್ರೂ ಒಳ್ಳೆಯ ರೀತಿಯಾದಂತಹ ಖುಷಿ ಕೊಡುವಂತಹ ನಮಗೆ ರಿಸಲ್ಟ್ ಬೇಕು ಅನ್ನುವಂತೆ ಇದ್ದರೆ ಈ ಮೃದು ನಕ್ಷತ್ರಗಳು, ಅದು ಚಿತ್ತ, ರೇವತಿ, ಮೃಗಶಿರ ಹಾಗೂ ಅನುರಾಧ ನಕ್ಷತ್ರಗಳು. ಇವು ಅತ್ಯಂತ ಮೃದುವಾಗಿರ್ತಕ್ಕಂಥ, ಯಾವುದಾದ್ರೂ ಮೃದುವಾಗಿರ್ತಕ್ಕಂತಹ ಕಾರ್ಯದಲ್ಲಿ, ಅಂದರೆ ನಮ್ಮ ವಿಚಾರವನ್ನು ಇನ್ನೊಬ್ಬರಿಗೆ ಮನದಟ್ಟು ಮಾಡಿಸ್ಬೇಕು, ಅಥವಾ ಅವರಿಗೆ ಒಂದು ಪ್ರೀತಿಯ ಅನುಭವವನ್ನು ಮಾಡಿಸ್ಕೊಡ್ಬೇಕು, ಯಾವುದಾದ್ರೂ ಒಳ್ಳೆ ರೀತಿಯ ಅನುಭವ ಆಗುವಂತೆ ಇರಬೇಕು ಅಂತಂದರೆ ಈ ಒಂದು ನಕ್ಷತ್ರಗಳಲ್ಲಿ ನಾವು ಕಾರ್ಯವನ್ನು ಮಾಡ್ಬೋದು. ಇನ್ನು ಸ್ಥಿರ ನಕ್ಷತ್ರಗಳು ಏನು ಮಾಡ್ತವೆ? ಸ್ಥಿರ ಫಲವನ್ನು ಕೊಡ್ತವೆ. ನಮಗೆ ಸಿಗುವಂತಹ ಫಲ ಸ್ಥಿರವಾಗಿರಬೇಕು. ಅಂದರೆ ಇವತ್ತು ನನಗೆ ಸಿಕ್ತು, ನಾಳೆ ಅನ್ನೋಷ್ಟೊತ್ತಿ ಮಾಯ ಆಯಿತು ಅಂದರೆ ಆಗ ಆ ಫಲ ಏನು ಉಪಯೋಗ? ನನಗೆ ಸಿಕ್ಕಿದೆ, ಆದರೆ ನನಗೆ ನೆಕ್ಸ್ಟ್ ಅದು ಹೊರಟೋಯ್ತು, ಆ ಫಲ ಇಲ್ಲ. ಅದಕ್ಕೆ ನನಗೆ ಸ್ಥಿರವಾದದ್ದು ಬೇಕು, ಅದು ಉಳಿದುಕೊಳ್ಬೇಕು ಅಂತ ಏನಾದರೂ ಇದ್ದರೆ ಆ ಒಂದು ನಕ್ಷತ್ರಗಳು ರೋಹಿಣಿ, ಉತ್ತರಾಷಾಢ ಹಾಗೂ ಉತ್ತರಾಭದ್ರ ನಕ್ಷತ್ರಗಳು. ಇವು ಸ್ಥಿರ ಫಲವನ್ನು ಕೊಡ್ತಕ್ಕಂತಹ ನಕ್ಷತ್ರಗಳಾಗಿವೆ. ಇನ್ನು ಉಗ್ರ ನಕ್ಷತ್ರ ಅಂತಂದರೆ ಈ ನಕ್ಷತ್ರಗಳಲ್ಲಿ ಒಂದು ಉಗ್ರ ಕಾರ್ಯವನ್ನು ಮಾಡೋದಕ್ಕೆ, ಕೆಟ್ಟ ಕಾರ್ಯನೂ ಅನ್ಬೋದು ಅಥವಾ ಭಯಂಕರವಾದಂತಹ ಕಾರ್ಯಗಳು. ಈಗ ಕೆಲವು ಸ್ಮಶಾನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅಥವಾ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ಗಳನ್ನ ಮಾಡ್ತಾರೆ, ಅಥವಾ ಏನಾದರೂ ಉಗ್ರ ಸ್ವರೂಪವಾದಂತಹ ಕಾರ್ಯಗಳನ್ನು ಮಾಡುವಲ್ಲಿ ಈ ಒಂದು ನಕ್ಷತ್ರಗಳನ್ನು ಉಪಯೋಗಿಸಲಾಗುತ್ತೆ. ಆದರೆ ಇದನ್ನು ಯಾರಾದರೂ ಪ್ರಯೋಗ ಮಾಡಬೇಕಾದ್ರೆ ಫಲವನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಉಗ್ರ ಸ್ವರೂಪವಾದಂತಹ ಫಲವನ್ನು ನೀಡೋದ್ರಿಂದ ನಾವು ಅದರ ಬಗ್ಗೆ ಯೋಚಿಸಿ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಒಂದು ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಆದಷ್ಟು ಇವುಗಳಿಂದ ನಾವು ದೂರ ಉಳಿತಕ್ಕಂಥದ್ದು ಒಳ್ಳೆಯದು. ಇನ್ನು ಸಾಧಾರಣವಾದಂಥ ಫಲವನ್ನು ಕೊಡ್ತಕ್ಕಂತಹ ನಕ್ಷತ್ರಗಳು. ನಾವು ಏನಾದರೂ ಒಂದು ಕೆಲಸ ಕಾರ್ಯ ಮಾಡಿದಾಗ ನನಗೆ ಒಂದು ಸಾಧಾರಣವಾಗಿ ಫಲ ಸಿಕ್ಕಿದೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಅಂದರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಷ್ಟು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಸಿಕ್ತು, ಒಂದು ಸಾಧಾರಣ ಇದೆ ಅಂತ ನಾವೇನು ಹೇಳ್ತೀವಿ, ಆ ಒಂದು ನಕ್ಷತ್ರಗಳು ಕೃತಿಕಾ ಮತ್ತು ವಿಶಾಖ ನಕ್ಷತ್ರಗಳು. ಇವುಗಳಲ್ಲಿ ಕಾರ್ಯವನ್ನು ಮಾಡಿದಾಗ ಅಥವಾ ಕೆಲಸವನ್ನು ಮಾಡಿದಾಗ ನಮಗೆ ಸಾಧಾರಣ ಫಲ ಸಿಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ರೀತಿ 6 ವಿಭಾಗಗಳನ್ನು ಫಲ ಕೊಡುವಂತಹ ನಕ್ಷತ್ರಗಳ ಒಂದು ವಿಭಾಗದಲ್ಲಿ ನಾವು ಕಾಣಬಹುದು.
ಈ ರೀತಿ ನಮಗೆ ಬೇಕಾದಂತಹ ಉಗ್ರ ನಕ್ಷತ್ರಗಳನ್ನು ಹೊರತುಪಡಿಸಿ, ಅಂದರೆ ಆ ರೀತಿಯ ಕಾರ್ಯಗಳನ್ನು ನಾವು ಏನಾದರೂ ಯೋಚನೆ ಮಾಡೋದನ್ನು ಹೊರತುಪಡಿಸಿ ಉಳಿದಂತಹ ಒಂದು ನಕ್ಷತ್ರಗಳಲ್ಲಿ ನಾವು ನಮಗೆ ಬೇಕಾದಂತಹ ಫಲಗಳನ್ನು ಪಡೆದುಕೊಳ್ಳುವಲ್ಲಿ ನಾವು ಆ ನಕ್ಷತ್ರಗಳನ್ನು ಆಯ್ಕೊಂಡು ಕಾರ್ಯವನ್ನು ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.